ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪೆಟ್ರೋಲ್ ಬಳಕೆಯನ್ನು ಕಡಿಮೆ ಮಾಡಿ, 1 ವರ್ಷ ಚಿನ್ನವನ್ನು ಖರೀದಿ ಮಾಡಬೇಡಿ, ಹೀಗೆ ಮಿತವ್ಯಯದ ಮಂತ್ರವನ್ನು ಪಠಿಸಿದಂತಹ ಪ್ರಧಾನಿ ನರೇಂದ್ರ ಮೋದಿ ದೇಶದಾದ್ಯಂತ ಟೀಕೆಗೆ ಗುರಿಯಾಗಿದ್ದರು. ಜನಸಾಮಾನ್ಯರಿಗೆ ಈ ರೀತಿ ಮಿತವ್ಯಯದ ಪಾಠ ಮಾಡುವಂತಹ ದೇಶದ ಪ್ರಧಾನಿ ನರೇಂದ್ರ ಮೋದಿ ಮೊದಲು ತಾವು ಆ ನಿಯಮವನ್ನು ಪಾಲನೆ ಮಾಡಬೇಕು ಅನ್ನುವಂತಹ ವಿಚಾರ ಕೂಡ ಪ್ರಸ್ತಾಪವಾಗಿತ್ತು. ಈ ನಿಟ್ಟಿನಲ್ಲಿ ಬಹಳ ಟೀಕೆ ಕೂಡ ವ್ಯಕ್ತವಾಗಿತ್ತು. ಈ ಮಧ್ಯೆ ಎಚ್ಚೆತ್ತುಕೊಂಡಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಬೆಂಗಾವಲು ಪಡೆಯ ಗಾತ್ರ ಇಳಿಸುವುದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ವಿಶೇಷ ರಕ್ಷಣಾ ದಳ ಕಾರುಗಳ ಸಂಖ್ಯೆ 50ರಷ್ಟು ಕಡಿಮೆ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ತಮ್ಮ ವಾಹನ ದಳದಲ್ಲಿರುವ ಕಾರುಗಳ ಸಂಖ್ಯೆಯನ್ನು ಇಳಿಕೆ ಮಾಡಿಕೊಂಡಿದ್ದಾರೆ. ಹೊಸ ವಾಹನಗಳನ್ನು ಖರೀದಿಸದಂತೆ ಸೂಚನೆ ನೀಡಲಾಗಿದೆ ಎನ್ನುವಂಥ ಮಾಹಿತಿ ಇದೆ. ಈಗಾಗಲೇ ಈ ಸೂಚನೆ ಜಾರಿಗೆ ತರುವಂಥ ಕೆಲಸ ಕೂಡ ಪ್ರಾರಂಭ ಆಗಿದೆ. ಸಚಿವಾಲಯಗಳು, ಇಲಾಖೆಗಳು ಆ ಮಿತವ್ಯಯದ ಕ್ರಮವನ್ನು ಅನುಸರಿಸಬೇಕು ಅನ್ನುವಂಥ ಸ್ಪಷ್ಟ ಸೂಚನೆ ರವಾನೆಯಾಗಿದೆ. ಯಾಕಂತ ಹೇಳಿದ್ರೆ ಹೇಳೋದೊಂದು ಮಾಡೋದೊಂದು ಆಗಬಾರದು. ಪ್ರಧಾನಮಂತ್ರಿ ಸ್ಥಾನದಲ್ಲಿದ್ದ ಸಂದರ್ಭದಲ್ಲಿ ಅವರು ಪರಿಪಾಲನೆಯನ್ನು ಮಾಡಿದ್ರೆ ತಥಾ ಪ್ರಜಾ ಅಂದರೆ ಪ್ರಜೆಗಳು ಕೂಡ ಅದನ್ನು ಪರಿಪಾಲನೆ ಮಾಡೋದಕ್ಕೆ ಸುಲಭ ಆಗತ್ತೆ. ಹಾಗಾಗಿ ಮಿತವ್ಯಯದ ಪಾಠವನ್ನು ಮಾಡಿದಂತಹ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಸೂತ್ರಗಳನ್ನು ವರ್ಷವಿಡೀ ಅನುಸರಿಸಬೇಕು ಅನ್ನುವಂತಹ ವಿಚಾರವನ್ನು ಸಾರಿದ ಸಂದರ್ಭದಲ್ಲಿ ಅದರ ಪರಿಪಾಲನೆಯನ್ನು ದೇಶದ ಪ್ರಧಾನಿಯಾಗಿ ಮಾಡಲಿಲ್ಲ ಅಂದರೆ ಹೆಂಗೆ ಅನ್ನುವಂತಹ ವಿಚಾರ ಪ್ರಸ್ತಾಪ ಆಗಿತ್ತು, ಟೀಕೆಗಳು ವ್ಯಕ್ತ ಆಗಿತ್ತು. ಹಲವು ಮಹಿಳೆಯರು ನಮ್ಮ ಜಿ ಕನ್ನಡ ನ್ಯೂಸ್ನ ಮೆಗಾ ಸುದ್ದಿಯಲ್ಲಿ ಇದೇ ವಿಚಾರವನ್ನು ನಿನ್ನೆ ಪ್ರಸ್ತಾಪ ಮಾಡಿದಾಗ ನಮ್ಮ ಅಡುಗೆ ಮನೆ ವಿಚಾರಕ್ಕೆ ಬಂದಿದ್ದು ಬಹಳ ಬೇಸರ. ಅಡುಗೆ ಎಣ್ಣೆಯನ್ನು ಕೂಡ ಮಿತವಾಗಿ ಬಳಕೆ ಮಾಡಿ ಅಂದರೆ ಹೆಂಗೆ ಅಂತ ಮಹಿಳೆಯೊಬ್ಬರು ನಿನ್ನೆ ಮಾತಾಡ್ತಾ ಇದ್ರು. ನೋಡಿ, ಅಷ್ಟರ ಮಟ್ಟಿಗೆ ಇದು ಇಂಪ್ಯಾಕ್ಟ್ ಮಾಡಿದೆ. ಹೌದು, ಸ್ವಯಂಕೃತ ಅಪರಾಧ ಏನಲ್ಲ. ಭಾರತದ ಸ್ವಯಂಕೃತ ಅಪರಾಧ ಅಲ್ಲದಿದ್ರೂ ಕೂಡ ಅಲ್ಲೆಲ್ಲೋ ಯುದ್ಧ ಆಗ್ತಾ ಇದ್ದಾಗ ಅದರ ನೇರ ಪರಿಣಾಮವನ್ನು ಎದುರಿಸಬೇಕು ಅಂತ ಸನ್ನಿವೇಶದಲ್ಲಿ ದೇಶ ಸಮಗ್ರವಾಗಿ ನಿಂತುಕೊಳ್ಳುತ್ತೆ. ಅದು ಪ್ರಧಾನಿ ನರೇಂದ್ರ ಮೋದಿ ಕರೆ ಕೊಟ್ಟಾಗ ಖಂಡಿತವಾಗ್ಲೂ ಪರಿಪಾಲನೆ ಮಾಡ್ತಾರೆ. ಆದರೆ ಪ್ರಧಾನಿಗಳದನ್ನು ಪರಿಪಾಲನೆ ಮಾಡ್ತಿದ್ದಾರಾ ಇಲ್ವಾ ಅಂತ ಕೂಡ ಕ್ರಾಸ್ ಚೆಕ್ ಮಾಡುವ ಪ್ರಜ್ಞಾವಂತಿಕೆ ಭಾರತೀಯರಲ್ಲಿದೆ. ಹಾಗಾಗಿ ಬಹಳ ಟೀಕೆ ವ್ಯಕ್ತವಾಗಿತ್ತು. ಈ ಹಿನ್ನೆಲೆಯಲ್ಲಿ ಇದೀಗ ನೋಡಿ, ಅವರ ಬೆಂಗಾವಲು ಪಡೆ ಏನಿದೆ, SPG ಅಂತ ಏನು ಕರಿತೀವಿ, ಅದರಲ್ಲಿ 50% ಕಡಿಮೆ ಮಾಡೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಸಚಿವಾಲಯಗಳಿರ್ಬೋದು, ಇಲಾಖೆಗಳಿರ್ಬೋದು, ಅಲ್ಲೂ ಕೂಡ ಮಿತವ್ಯಯವನ್ನು ಪರಿಪಾಲನೆ ಮಾಡುವಂಥ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಸೂಚನೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ.